ನನ್ನ ಹೆಸರು ಪವನ್. ನಾನು ಮಾಡ್ತಾ ಇದ್ದೀನಿ ಹಿಸ್ಟೋರಿಕಲ್ ಟೆಂಪಲ್ ವಿಸಿಟ್. ಸೊ ಇದು ನಮ್ಮೂರಿನ ದೇವಸ್ಥಾನ ಆಗಿದೆ, ಶ್ರೀ ಆದಿ ಬಸವೇಶ್ವರ ದೇವಸ್ಥಾನ. ಸೊ ಇವತ್ತು ದೇವಸ್ಥಾನ ನಾವು ಬಂದಿದ್ವಿ. ತುಂಬ ಹಳೆಯ ಟೆಂಪಲ್ ಆಗಿದೆ ಇದು. ಸೊ ತುಂಬ ಕಾಲಗಳಿಂದ ಇದು ದೇವಸ್ಥಾನಕ್ಕೆ ಪೂಜೆ ನಡೀತಾ ಇದೆ. ಸೊ ಇಲ್ಲಿ ಖಾನ್ ಮಾಡ್ತಾರೆ. ಸೊ ಎಲ್ಲ ರೀತಿಯ ದೇವಸ್ಥಾನಗಳಿದೆ, ಇಲ್ಲಿ ನೋಡ್ಬೋದು. ಸೊ ಲಿಂಗನ ಮೂರ್ತಿನೂ ಇದೆ. ಸದ್ಯಕ್ಕೆ ಈಗ ಲಾಕ್ ಇದೆ, ಸೊ ಎಲ್ಲ ಓಪನ್ ಮಾಡಿಲ್ಲ. ಸೊ ನಾವು ನಿಮಗೆಲ್ಲ ಗುಡಿ ತೋರಿಸ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಶಿವಲಿಂಗನೂ ಇದೆ, ಪೂಜೆ ಮಾಡ್ತಾರೆ. ಡೈಲಿ ಪೂಜೆ ಆಗುತ್ತೆ, ಇಲ್ಲಿ ನೋಡ್ಬೋದು. ಶಿವಲಿಂಗನೂ ಸಹ ಇದೆ. ಸೊ ಡೈಲಿ ಪೂಜೆ ಮಾಡ್ತಾನೆ ಇರ್ತಾರೆ ಇಲ್ಲಿ. ಸೊ ಟೈಮಿಗೆ ಪೂಜೆ ಇರುತ್ತೆ, ಖಾಂಡ್ ಇರುತ್ತೆ, ಮತ್ತು ಪಲ್ಲಕ್ಕಿ ಉತ್ಸವ ಸಹ ಇರುತ್ತೆ ಇಲ್ಲಿ. ಸೊ ಜಾತ್ರೆ ಆಗುತ್ತೆ, ಖಾಂಡ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸದ್ಯಕ್ಕೆ ಯಾರು ಇಲ್ಲ ಇಲ್ಲಿ. ಸೊ ಎಲ್ಲ ಲಾಕ್ ಆಗಿದೆ, ಇಲ್ಲಿ ನೋಡ್ಬೋದು ಗೈಸ್ ನೀವು. ಇಲ್ಲಿನ ಪಾತ್ರೆ ತೋರಿಸ್ತೀನಿ. ಖಾಂಡ್ ಎಷ್ಟು ದೊಡ್ಡದಾಗಿ ಮಾಡ್ತಾರೆ, ಎಷ್ಟು ಕ್ವಾಂಟಿಟಿ ಆಗಿ ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ನಿಮಗೆ ಪಾತ್ರೆ ತೋರಿಸ್ತೀನಿ ಹೇಗಿರ್ತಂತ. ಸರಿ, ನಿಮಗೆ ತೋರಿಸ್ತೀನಿ ಪಾತ್ರೆ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ದೊಡ್ಡ ಪಾತ್ರೆ ಆಗಿದೆ ಇದು. ಸ್ವಲ್ಪ ನೋಡಿ, ದೊಡ್ಡ ಪಾತ್ರೆಯಲ್ಲಿ ಓನ್ಲಿ ಸ್ವೀಟ್ ಮಾಡ್ತಾರೆ, ಹುಗ್ಗಿ ಅಂತ. ಸೊ ಹುಗ್ಗಿ ಎಷ್ಟೇ ಮಾಡ್ತಾರೆ ಈ ಪಾತ್ರೆಯಲ್ಲಿ. ಇಲ್ಲಿ ನೋಡ್ಬೋದು, ದೊಡ್ಡ ಪಾತ್ರೆಯಲ್ಲಿ ಹುಗ್ಗಿ ಮಾತ್ರ ಮಾಡೋದು. ಸೊ ಎಷ್ಟು ಜನಸಂಖ್ಯೆ ಬರ್ತಾರೆ ಅಂದರೆ 5-6 ತೋರಿಸ್ತೀವಿ ನಮ್ಮ ಊರಲ್ಲಿ ಖಾಂಡ್ ಹೇಗೆ ಯಾವ್ದು ರೀತಿ ಮಾಡ್ತಾರೆ ಅಂತ. ಸೊ ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಪಾತ್ರೆ ಆಗಿದೆ. ಸೊ ಇದರಲ್ಲಿ ಮಾತ್ರ ಹುಗ್ಗಿ ಅಷ್ಟೇ ಮಾಡಿ ಬರ್ತಾರೆ ಇಲ್ಲಿ ಖಾಂಡ್ಗೆ. ಸೊ ಎಲ್ಲ ತುಂಬ ಜನಗಳು ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ಸೊ ಎಲ್ಲರೂ ಆರೈಕೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಆಗುತ್ತೆ ಇಲ್ಲಿ. ಬಟ್ ಈಗ ಸದ್ಯಕ್ಕೆ ಯಾರೂ ಇಲ್ಲ. ಬಟ್ ನಾವು ವಿಡಿಯೋ ಶೂಟ್ ಮಾಡೋಕ್ಕಂತ ಬಂದಿದ್ವಿ. ಸೊ ಯಾರು ಇರ್ತಾರೆ ಅಂದ್ಕೊಂಡಿದ್ವಿ, ಬಟ್ ಯಾರೂ ಇಲ್ಲ ಈಗ. ಬಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ತೋರಿಸಿ. ನಮ್ಮ ಊರಲ್ಲಿ ಖಾಂಡ್ ಯಾವ ರೀತಿಯಾಗಿ ಮಾಡ್ತಾರೆ, ಎಷ್ಟು ಕ್ವಾಂಟಿಟಿಯಲ್ಲಿ ಊಟ ಮಾಡ್ತಾರೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಈ ಪಾತ್ರೆಯಲ್ಲಿ ಮಾತ್ರ ಸ್ವೀಟ್ ಅಷ್ಟೇ ಮಾಡ್ತಾರೆ, ಓನ್ಲಿ ಸಿಹಿ ಪದಾರ್ಥ ಅಷ್ಟೇ ಮಾಡ್ತಾರೆ. ಇದರಲ್ಲಿ ಹುಗ್ಗಿ ಅಂತ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಕ್ವಾಂಟಿಟಿ ಆಗಿ ಮಾಡ್ತಾರೆ ಅಂತ. ಸೊ 5-6 ಹಳ್ಳಿ ಕೂಡ ಇಲ್ಲಿ ಊಟಕ್ಕೆ ಬರ್ತಾರೆ. ಸೊ ಕೆಲವೊಬ್ರು ದಾನ ಧರ್ಮ ಎಲ್ಲ ಮಾಡ್ತಾರೆ, ಕೆಲವೊಬ್ರು ಅಕ್ಕಿ ಕೊಡ್ತಾರೆ, ಕೆಲವೊಬ್ರು ಬೆಲ್ಲ ಕೊಡ್ತಾರೆ. ಸೊ ಎಲ್ಲ ರೀತಿಯ ಖಾಂಡ್ ಇಲ್ಲಿ ಮಾಡ್ತಾರೆ. ಸೊ ಖಾಂಡ್ ಮಾಡುವಾಗ ತುಂಬಾ ರೀತಿಯ ಜನಗಳು ಇಲ್ಲಿ ಬರ್ತಾರೆ. ಯಾವುದೇ ಭೇದ ಭಾವ ಇಲ್ಲಾರ್ದೆ ಇಲ್ಲಿ ಪೂಜೆ ನಡೆಸ್ತಾರೆ. ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಜಾತ್ರೆ ಎಲ್ಲ ಇರುತ್ತೆ ಇಲ್ಲಿ. ಸೊ ಸದ್ಯಕ್ಕೆ ಈಗ ಜಾತ್ರೆ ಅಂದ್ರೆ ಈಗ ಆಗಿ ಹೋಗಿದೆ. ಸೊ ಜಾತ್ರೆಯನ್ನು ಇದ್ದಾಗ ಇಲ್ಲಿ ಬರಬೇಕು, ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತೆ. ಸೊ ಅಭಿಷೇಕ ಎಲ್ಲ ಮಾಡ್ತಾರೆ. ಸೊ ಈ ತರ ನೋಡ್ಬೋದು ನೀವು, ಇಲ್ಲಿ ಕಲ್ಲಿನ ಒಂದು ಸ್ತಂಭ ಇದೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ದೀಪ ಎಲ್ಲ ಹಚ್ತಾರೆ. ಇಲ್ಲಿ ನೋಡ್ಬೋದು, ಅಲ್ಲಿ ತುದಿಯಲ್ಲಿ ದೀಪ ಹಚ್ತಾರೆ ದೇವಸ್ಥಾನದಲ್ಲಿ. ಸೊ ಟೋಟಲಿ ಕಲ್ಲಿಂದ ಮಾಡಿದ್ದು. ಸೊ ಇಲ್ಲಿ ನೋಡ್ಬೋದು, ಎಲ್ಲ ದೀಪ ಎಲ್ಲ ಹಚ್ಬಿಡ್ತಾರೆ. ಸೊ ಇಲ್ಲಿ ಜಾತ್ರೆ ಎಲ್ಲ ಇರುತ್ತಲ್ಲ, ಸೊ ರಾತ್ರಿ ಪೂರ್ತಿ ಹಗಲು ಪೂರ್ತಿ ಇದು ದೀಪ ಹಾಕ್ತಾರೆ ಇಲ್ಲಿ. ಸೊ ದೀಪ ಎಲ್ಲ ಹಚ್ಬಿಡ್ತಾರೆ. ಸೊ ಇಲ್ಲಿನ ನೀರೆಲ್ಲ ಇಲ್ಲಿ ಒಂದು ಬಾವಿ ಇದೆ. ಸೊ ಗುಡಿ ಇದೆ, ಬಾವಿ ಇದೆ. ಸೊ ಅಲ್ಲೇ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಾವಿನೂ ಇದೆ. ಸೊ ನೀರು ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಕುಡಿಯೋ ನೀರು ಇದೆ, ಯಾಕಂದರೆ ಇಲ್ಲಿ ಪೂಜೆ ಮಾಡಿ ಎಲ್ಲ ಅಭಿಷೇಕಕ್ಕೆ ಭೀ ನೀರು ಇಲ್ಲಿದೆ ತೊಗೋತಾರೆ. ಸೊ ಪೂಜೆ ಎಲ್ಲ ಮಾಡೋಕ್ಕೆ. ಸೊ ಒಳ್ಳೆ ನೀರು ಅನ್ಬೋದು. ಸೊ ಅಲ್ಲಿ ಗುಡಿಯ ದೇವಸ್ಥಾನ ಇಲ್ಲೇ ಇದೆ. ಸೊ ಮಂದಿರದಿಂದ ಸ್ವಲ್ಪನೇ ದೂರದಲ್ಲಿದೆ ಬಾವಿ ನಮಗೆ. ಸೊ ತುಂಬ ಒಳ್ಳೆಯ ನೀರು ಇರುತ್ತೆ ಇಲ್ಲಿ. ಸೊ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಬಂದರೆ ಇಲ್ಲಿ ಎಲ್ಲರೂ ಬಂದ್ಕೇಸಿ ನೀರು ಅಭಿಷೇಕವಾಗಿ ತೊಗೊಂಡು ಹೋಗ್ತಾರೆ. ಸೊ ಥ್ಯಾಂಕ್ ಯು ಗೈಸ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್. ಆ್ಯಂಡ್ ನಾನು ನಿಮ್ಮ ಪವನ್ ಕುಮಾರ್. ನಾನು ಮಾಡ್ತಾ ಇದ್ದೀನಿ ಹಿಸ್ಟಾರಿಕಲ್ ಟೆಂಪಲ್ ವಿಸಿಟ್.